ಮಹಿಳಾ ಮೀಸಲಾತಿ ವಿಧೇಯಕಕ್ಕೆ ವಿರೋಧ ವ್ಯಕ್ತಪಡಿಸುತ್ತಿರುವ ಮೂಲಕ ಕಾಂಗ್ರೆಸ್ ಮತ್ತು ಅದರ ಮಿತ್ರ ಪಕ್ಷಗಳು ದೇಶದ ಮಹಿಳೆಯರಿಗೆ ಅನ್ಯಾಯ ಮಾಡಿವೆ ಎಂದು ಮಾಜಿ ಸಚಿವ ಅಪ್ಪಾಸಾಹೇಬ ಪಟ್ಟಣ ಶೆಟ್ಟಿ ಕಾಂಗ್ರೆಸ್ ಪಕ್ಷದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಈ ಕುರಿತು ವಿಜಯಪುರ ನಗರದ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸ್ವತಂತ್ರ ಬಂದು ಇಷ್ಟು ವರ್ಷ ಕಳೆದರೂ ಮಹಿಳಾ ಮೀಸಲಾತಿ ನೀಡುವಲ್ಲಿ ಕಾಂಗ್ರೆಸ್ ಪಕ್ಷ ಬದ್ಧತೆಯಿಂದ ಕೆಲಸ ಮಾಡಿಲ್ಲ. ಇತ್ತೀಚಿನ 3 ದಶಕಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಮಹಿಳಾ ಸಬಲೀಕರಣ, ಮಹಿಳಾ ಮೀಸಲಾತಿ ಹೆಸರಿನಲ್ಲಿ ಮತ ಕೇಳಿ ರಾಜಕಾರಣ ಮಾಡುತ್ತಿದೆ. ಈ ದೇಶದ ಮಹಿಳೆಯರಿಗೆ ನರೇಂದ್ರ ಮೋದಿ ಸರ್ಕಾರ ಮೀಸಲಾತಿ ಕಲ್ಪಿಸುವ ಬಿಲ್ ತಂದ್ರೆ ಅದನ್ನು ವಿರೋಧಿಸುವುದರ ಮೂಲಕ ಮಹಿಳೆಯರ ಹಕ್ಕುಗಳನ್ನು ಕಿತ್ತುಕೊಳ್ಳುವ ಪ್ರಯತ್ನ ಮಾಡುತ್ತಿದೆ ಎಂದು ಗಂಭೀರವಾಗಿ ಆರೋಪ ಮಾಡಿದರು. ತಪ್ಪು. ನೀವು ಪುನರ್ ವಿಂಗಡಣೆ, ಮರು ವಿಂಗಡಣೆ, ಅದಕ್ಕೆ ನೀವು ದಕ್ಷಿಣ ಭಾರತಕ್ಕೆ ಸೀಟ್ ಹೆಚ್ಚಾಗ್ತಾವ, ಉತ್ತರ ಭಾರತಕ್ಕೆ ಕಡಿಮೆ ಆಗ್ತಾವ, ಉತ್ತರ ಭಾರತಕ್ಕೆ ಹೆಚ್ಚಾಗ್ತಾವ, ದಕ್ಷಿಣ ಭಾರತಕ್ಕೆ ಇದು ಹೇಳ್ತಿಲ್ಲ. ನನಗೂ ಭಾಳಷ್ಟು ಕೇಳಿನ ದಕ್ಷಿಣ ಭಾರತಕ್ಕೆ ಸೀಟುಗಳು ಕಡಿಮೆ ಆಕ್ಕವ, ಉತ್ತರ ಭಾರತಕ್ಕೆ ಹೆಚ್ಚು ಆಕ್ಕವ ಅನ್ನುವಂಥದ್ದು ಚರ್ಚೆ ಒಳಗೆ ಅದ, ಇಲ್ಲ ಅನ್ನಂಗಿಲ್ಲ. ಅದ್ರ ಬಗ್ಗೆ ನೀವು ಚರ್ಚೆ ಮಾಡಿರಿ. ಮಹಿಳಾ ಮೀಸಲಾತಿಗೆ ಒಪ್ಕೋಬೇಕಾಯ್ತು ನೀವು. ನಿನ್ನೆ ನಿಜವಾಗಿ ಕಳಕಳಿ ನಾರಿ ಶಕ್ತಿ ವಂದನ ಈ ಕೇಳ್ರಿ, ಅದಕ್ಕೆ ವಿರೋಧ ಮಾಡಿದ್ದಾರೆ. ಆ ಬಿಲ್ ಪಾಸ್ ಮಾಡಕ್ಕೆ ಇವ್ರು ಹೋಟ್ ಹಾಕಿಲ್ಲ. ಅದು ಅಲ್ಲೇ ಅದು ಪೊಲಿಟಿಕಲ್ ಚರ್ಚೆ ಆಗ್ತದ್ರ, ಅದು ಬೇರೆ. ಅದು ನಿನ್ನೆನೆ ತಂದಂತ ಬಿಲ್ಲನ್ನ ಮಹಿಳೆಯರಿಗೆ, ಬಿಜೆಪಿ ಮಹಿಳೆಯರಿಲ್ಲ, ಟೋಟಲ್ ಮಹಿಳೆಯರಿಗೆ. ಇಲ್ಲ ಇಲ್ಲ ಇಲ್ಲ, ಬಿಜೆಪಿಗೆ ಯಾಕೆ ಆಗ್ತದೆ ಸರ್? ನಾವು ಆಲ್ರೆಡಿ ಅಧಿಕಾರದ ಕೇಂದ್ರದಾಗ ಅದಾರ ನಮ್ಮವರು. ಏನಾರ ಒಂದು ಹೇಳ್ತಾರೆ ಸರ್ ಅವರು. ನಾಳೆಲ್ಲ ಅಲ್ರಿ ಬಂಡೆ ಈಗ ನಾರಿ ಮೀಸಲಾತಿಗೆ ಅವರು ಇದೇ ಫಸ್ಟ್ ಚರ್ಚೆ ಆಗಿತ್ತು. ಅವರು ನೋಡ್ರಿ ಈಗ ಹೇಳ್ಬೇಕಾಗಿತ್ತು ಅಪ್ಪ, ನೀವು ಅದನ್ನು ಹೇಳಬೇಕಾಗಿತ್ತು. ಇದಕ್ಕೆ ನಮ್ದು ಹಿಂಗದ, ಇದಕ್ಕೆ ಹಿಂಗಂತ ಹೇಳಬೇಕಾಗಿತ್ತು. ಟೋಟಲ್ ಬಿಲ್ಲಿಗೆ ವಿರೋಧ ಮಾಡಿಬಿಟ್ರು ಅವರು, ಬಿದ್ದು ಹೋಗ್ಬಿಡ್ತದು. ಅವಾಗ ಸೀಟ್ ಮಾಡ್ತಾರೆ ಸರ್. ಸರ್ ಈಗ ಕರೆಕ್ಟ್ ಸರ್, ನಾವು ನಂದು ಒಂದು ಅನುಭವ ಆಗುತ್ತೆ. ಯಾಕೆ ನಾನು ಎಮ್ ಎಲ್ ಎ ಆದ್ಮೇಲೆ ಒಂದ್ಸಲ ವಿಂಗಡಣೆ ಆಗೈತೆ, ಒಂದ್ಸಲ ಕ್ಷೇತ್ರಗಳು ಹೆಚ್ಚಾಗಿಲ್ಲ, ಅದು ಆ ಕಡೆ ಮಾಡಿದ್ರಲ್ಲ. ಅವಾಗಿದ್ದೆ ನಾನು ಸ್ವಲ್ಪ ಎಮ್ ಎಲ್ ಎ ಇದ್ದೆ ಆ ಟೈಮ್ದಾಗ. ಜನಸಂಖ್ಯೆ ಆಧಾರದ ಮೇಲೆ ಸೀಟು ಹೆಚ್ಚು ಕಡಿಮೆ ಆಗ್ತಾವೆ, ಮೀಸಲಾತಿ ಸಂಬಂಧ ಬರೋಂಗಿಲ್ಲ. ಸೀಟು ಹೆಚ್ಚು ಕಡಿಮೆ ಮಾಡೋದು ಜನಸಂಖ್ಯೆ ಸೆನ್ಸಸ್ ಬಂದ್ಮ್ಯಾಗ. ಆದ್ರೆ ಮೀಸಲಾತಿಗೆ ಜನಸಂಖ್ಯೆ ಸಂಬಂಧ ಬರೋಂಗಿಲ್ಲ. ಮೀಸಲಾತಿ ಮೊದಲು ಪಾಸ್ ಮಾಡಬೇಕಾಗಿತ್ತು ನಿನ್ನೆ. ಆಮೇಲೆ ಜನಸಂಖ್ಯೆ ಅನುಗುಣವಾಗಿ ಕ್ಷೇತ್ರಗಳು ಎಷ್ಟು ಹಾಕಾವ ಇನ್ನೂ ಬಂದಿಲ್ಲ ಸರ್. 2007 ಕಂಪ್ಲೀಟ್ ಆಗಬೇಕು. 2007 ಕಂಪ್ಲೀಟ್ ಆದ್ಮ್ಯಾಗನೇ ಜನಗಣತಿದು ವರದಿ ಸರ್ಕಾರಕ್ಕೆ ಬರ್ತೈತಿ. ಅವಾಗ ಇವ್ರ ಸೀಟ್ಗಳು ದಕ್ಷಿಣಕ್ಕೆ ಉತ್ತರಕ್ಕೆ ಎಲ್ಲಿ ಹೆಚ್ಚು ಹಾಕವೋ, ಎಲ್ಲಿ ಕಮ್ಮಿ ಹಾಕವೋ, ಅಥವಾ ಇದು 500 ಹೋಗಿಸಿಂದ 800 ಹಾಕೋ, 900 ಹಾಕೋ, ಅವಾಗ ನಿರ್ಧಾರ ಆಗ್ತದೆ. ಅದಕ್ಕೆ ಮಹಿಳಾ ಮೀಸಲಾತಿ ವಿಧೇಯಕ ಏನಿದು ಮಂಡನೆ ನಿನ್ನೆ ಮಾಡಿದ್ರು, ಮಹಿಳಾ ಮೀಸಲಾತಿ ತರಬೇಕಂತ ಮಾಡಿ ಇದಕ್ಕೆ ವಿರೋಧ ಮಾಡ್ಯಾರ. ಜನಗಣತಿ ಬಂದ ಮ್ಯಾಗ ಅವ್ರ ಸೀಟ್ಗಳು ದಕ್ಷಿಣ ಭಾರತಕ್ಕೆ ಉತ್ತರ ಭಾರತಕ್ಕೆ ಹೆಚ್ಚಾಗ್ತವೆ, ತಾರತಮ್ಯ ಮಾಡ್ತಾರೆ, ಹಂಗೆ ಹಿಂಗಂತ ಅವರಲ್ಲೇನು ಸಂಶಯ ಅದಲ್ಲ. ಅದಕ್ಕೆ ಮುಂದಿದ್ದೇ ಇರ್ತದೆ. ಆದ್ರೆ ಇದಕ್ಕೆ ಸಂಬಂಧ ಇಲ್ಲ. ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಹಿರಿಯ ಅನುಭವಿ ವೈದ್ಯರ ನೇತೃತ್ವದಲ್ಲಿ ಆರ್ಥೋಪೆಟಿಕ್, ENT, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಆಬ್ಸ್ಟೆಟಿಕ್ಸ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಆರ್ಥೋಪ್ಲಾಸ್ಟಿ, ಆರ್ಥೋಸ್ಕೋಪಿ, ಸ್ಪೈನ್ ಸರ್ಜರೀಸ್ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್, STBT ಬಸ್ ಸ್ಟ್ಯಾಂಡ್, ದರ್ಗಾ ರೋಡ್, ಸಂತ್ರಸ್ವಾಡಿ, ಕಲಬುರಗಿ. ಮೊಬೈಲ್ ನಂಬರ್ 9060442345.